ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈದರಾಬಾದ್ನಲ್ಲಿ ಭಾರಿ ಅಗ್ನಿ ದುರಂತ ಸಂಭವಿಸಿದೆ. 17 ಜನರು ಮೃತಪಟ್ಟಿದ್ರೆ, ಹಲವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ಮೀರ್ ಚೌಕ್ನ ಗುಲ್ಜಾರ್ ಹೌಸ್ನಲ್ಲಿ ಈ ದುರಂತ ಸಂಭವಿಸಿದೆ. ಅದಕ್ಕೆ ಕಾರಣ ಎಸಿ ಸ್ಫೋಟ. ಹೈದರಾಬಾದ್ನಲ್ಲಿ ನಡೆದಿರುವಂಥ ಭಾರಿ ಅಗ್ನಿ ದುರಂತ ಇದು. 17 ಜನ ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ, ಸುಟ್ಟು ಜೀವವನ್ನು ಕಳೆದುಕೊಂಡಿದ್ದಾರೆ. ಮೀರ್ ಚೌಕ್ನ ಗುಲ್ಜಾರ್ ಹೌಸ್ನಲ್ಲಿ ಈ ದುರಂತ ಸಂಭವಿಸಿದೆ. ಎಸಿ ಸ್ಫೋಟಗೊಂಡು ಬೆಂಕಿ ಹೊತ್ಕೊಂಡಿದೆ. ಇಕ್ರಮ್ ಜ್ಯುವೆಲರ್ಸ್ನ ಹಿಂಭಾಗದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 17 ಜನ ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದಾವೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬೆಂಕಿ ಕಾಣಿಸಿಕೊಂಡಿರುವಂಥ ಕಟ್ಟಡದ ಮೇಲಿನಿಂದ ದಟ್ಟವಾದ ಹೊಗೆ ಬರ್ತಾ ಇದೆ. 17 ಜನರನ್ನು ಇದು ಬಲಿ ತೆಗೆದುಕೊಂಡಿದೆ. ಈ 17 ಜನರಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ. ಇಡೀ ಕಟ್ಟಡವೇ ಹೇಗೆ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಆ ಕಟ್ಟಡ ಸಂಪೂರ್ಣವಾಗಿ ಬೆಂಕಿ ವ್ಯಾಪಿಸ್ತಾ ಹೋಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದರೆ ನೋಡಿ, ಇತ್ತೀಚೆಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಎಸಿಗಳನ್ನು ಅಳವಡಿಸಿಕೊಳ್ಳಲಾಗ್ತಾ ಇದೆ. ಎಸಿ ಹಾಕಿಕೊಳ್ಳೋದು ಇತ್ತೀಚೆಗೆ ಸಾಮಾನ್ಯವಾಗಿದೆ. ಅದರಲ್ಲೂ ಹೇಳಿ ಕೇಳಿ ಹೈದರಾಬಾದ್ನಲ್ಲಿ ಹೆಚ್ಚಿನ ಬಿಸಿಲಿರೋದ್ರಿಂದ, ಹೆಚ್ಚಿನ ತಾಪಮಾನ ಇರೋದ್ರಿಂದ ಈ ಬೇಸಿಗೆಗಾಲದಲ್ಲಿ ಎಸಿ ಬೇಕೇ ಬೇಕು. ಆದರೆ ಇಂಥ ಎಸಿನೇ ಅವರೆಲ್ಲರನ್ನು ಕೂಡ ತಣ್ಣಗಿರಿಸುತ್ತೆ ಅಂದರೆ ಅದು ಬೆಂಕಿಯಾಗಿದೆ. ಬೆಂಕಿ ಕಾಣಿಸಿಕೊಳ್ಳುವ ಸ್ಫೋಟದ ಕಾರಣಕ್ಕಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಹೀಗೆ ಬೆಂಕಿ ವ್ಯಾಪಿಸ್ತಾ ಇಡೀ ಕಟ್ಟಡವನ್ನೇ ಆಪೋಷಣೆ ತೆಗೆದುಕೊಂಡಿದೆ. ಕಟ್ಟಡದಲ್ಲಿ ಸಿಲುಕಿದ್ದಂಥ ವ್ಯಕ್ತಿಗಳು ಓಡೋಡಿ ಬಂದಿದ್ದಾರೆ. ಕೆಲವರು ಜೀವವನ್ನು ಉಳಿಸಿಕೊಂಡಿದ್ದಾರೆ, ತಮ್ಮವರನ್ನು ಕರೆದುಕೊಂಡು ಬಂದಿದ್ದಾರೆ. ಇನ್ನು ಕೆಲವರು ಅಸಹಾಯಕತೆಯಿಂದ ಬೆಂಕಿಯ ಮಧ್ಯೆ ಸಿಲುಕಿಕೊಂಡು ಆಚೆ ಬರಲು ಆಗದೆ, ಒಳಗಿರಲು ಆಗದೆ ಸುಟ್ಟು ಕರಕಲಾಗಿದ್ದಾರೆ. 17 ಜನ ಈ ಬೆಂಕಿಗೆ ಬಲಿಯಾಗಿದ್ದಾರೆ. ಇನ್ನು ಉಳಿದವರು ಕೂಡ ಗಾಯಗೊಂಡಿದ್ದಾರೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆಯನ್ನು, ಆಸ್ಪತ್ರೆಗೆ ದಾಖಲು ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ಬೆಂಕಿ ಅವಘಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೋಡಿ, ಪ್ರತಿಯೊಂದು ಕಟ್ಟಡದಲ್ಲೂ ಕೂಡ ಅಗ್ನಿನಂದಕಗಳನ್ನು ಇರಿಸಬೇಕಾಗತ್ತೆ. ಅದು ವಾಸದ ಕಾರಣಕ್ಕಾಗಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದ್ದರೂ, ಕಮರ್ಷಿಯಲ್ ಬಿಲ್ಡಿಂಗ್ ಆಗಿದ್ದರೂ ಕೂಡ. ಹೀಗೆ ಅಗ್ನಿ ಆಪತ್ತು ಸಂಭವಿಸಿದ ಕ್ಷಣಗಳಲ್ಲಿ ಅಗ್ನಿನಂದಕಗಳಿಂದ ಅದನ್ನು ನಂದಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ಬಹಳ ಕಠಿಣವಾಗುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಹಾಗೆ ಸಂಭವಿಸಿದೆ. ಅಲ್ಲಿರುವ ಜನ ಆತಂಕದಲ್ಲಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ, ಅದನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ऊपर चढ़ने वाले ऊपर चढ़े
ಸುಮಾರಿಗೆ ಈ ಘಟನೆ ನಡೆದಿದೆ. 5:30 ಸುಮಾರಿಗೆ ನಡೆದಿರುವಂಥ ಘಟನೆ. ಬೆಳಿಗ್ಗೆ ಎಲ್ಲರೂ ಕೂಡ ನಿದ್ದೆಯ ಮಂಪರಿನಲ್ಲಿದ್ದರು. ಇಂಥದ್ದೊಂದು ಅಗ್ನಿ ಅವಘಡ ಸಂಭವಿಸಬಹುದು ಅಂತ ಕನಸಿನಲ್ಲೂ ಎಣಿಸಿರಲಿಲ್ಲ. ಗುಲ್ಜಾರ್ ಹೌಸ್ನಲ್ಲಿ 30ಕ್ಕೂ ಹೆಚ್ಚು ಜನ ವಾಸವಿದ್ರು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಬೆಂಕಿಯ ಅವಘಡದ ಪರಿಣಾಮ ಉಸಿರಾಟದ ಕಾರಣಕ್ಕಾಗಿ ಹಲವರು ಮೃತಪಟ್ಟಿದ್ದಾರೆ. ಉಸಿರಾಟದ ಕಾರಣಕ್ಕಾಗಿ ಸುತ್ತಮುತ್ತಲು ಬೆಂಕಿ ಹೊಗೆ ಹಲವರು ಮೃತಪಟ್ಟಿದ್ದಾರೆ. ಉಸಿರಾಟದ ಕಾರಣಕ್ಕಾಗಿ 16ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಮೃತರ ಪಟ್ಟಿಯನ್ನು ನೋಡೋದಾದರೆ ಯಾರೆಲ್ಲ ಮೃತಪಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ರಾಜೇಂದ್ರ ಕುಮಾರ್ 67 ವರ್ಷ, ಅಭಿಷೇಕ್ ಮೋದಿ, ಸುಮಿತ್ರಾ, ಮುನಿಬಾಯ್, ಆರುಷಿ ಜೈನ್, ಶೀತಲ್ ಜೈನ್, ಇರಾಜ್ ಮತ್ತು ಅರ್ಷಾದಿ ಗುಪ್ತಾ ಅಂತ ಹೇಳಿ ಸತ್ತವರನ್ನು ಸದ್ಯಕ್ಕೆ ಗುರುತಿಸಲಾಗಿದೆ. ಇಂಥದ್ದೊಂದು ಘಟನೆ ನಡೆದಿರೋದು ಇದೇ ಮೊದಲಲ್ಲ. ಅನೇಕ ಬಾರಿಯೂ ಕೂಡ ಈ ಭಾಗದಲ್ಲಿ ಇಂಥ ಘಟನೆಗಳು ಆಗಾಗ ಸಂಭವಿಸ್ತಾ ಇತ್ತು. ಆದರೂ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಕಾಣಿಸುತ್ತೆ. ಇನ್ನು ಗುಲ್ಜಾರ ಹೌಸ್ನಲ್ಲಿ ಮೊದಲ ಮಹಡಿಯಲ್ಲಿ ಫಸ್ಟ್ ಫ್ಲೋರಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆಮೇಲೆ ಅದು ಭಾರಿ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ತಾ ಇಡೀ ಕಟ್ಟಡವನ್ನೇ ಆಪೋಷಣೆ ತೆಗೆದುಕೊಂಡಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಎಸಿಗೆ ಕನೆಕ್ಟ್ ಮಾಡಿರುವಂಥ ವೈರ್ಗಳ ಶಾರ್ಟ್ ಸರ್ಕ್ಯೂಟ್ ಅಗ್ನಿ ಅವಘಡಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಘಟನೆಯ ಸಂಪೂರ್ಣ ವಿವರಗಳು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಭೇಟಿ ಕೊಟ್ಟರು. NDRF ಸಿಬ್ಬಂದಿ ಇದೆ, SDRF ಸಿಬ್ಬಂದಿ ಇದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಘಟನೆಯನ್ನು ಖಚಿತಪಡಿಸಿದ್ದಾರೆ. ಬೆಳಿಗ್ಗೆ 5:30ಕ್ಕೆ ನಡೆದಿರುವಂಥ ಘಟನೆ ಇದು. ಉಸಿರಾಟದ ಕಾರಣಕ್ಕಾಗಿ, ಉಸಿರಾಟದ ಸಮಸ್ಯೆಯಿಂದ ಅವರು ಸಾಕಷ್ಟು ಅಸ್ವಸ್ಥರಾಗಿದ್ದಾರೆ. ಕೆಲವರು ಬೆಂಕಿಯಲ್ಲಿ ದಹನಗೊಂಡು ಮೃತಪಟ್ಟಿದ್ದಾರೆ. ಬೆಳಿಗ್ಗೆ 5:30 ಅಂತ ಹೇಳಿದ್ರೆ ನಸುಕಿನ ಜಾವ, ಬಹಳ ನಿದ್ದೆಯಲ್ಲಿ ಗಾಢ ನಿದ್ರೆಯಲ್ಲಿರುವಂಥ ಸಂದರ್ಭ. ಆದರೆ ಅಲ್ಲೊಂದು ಸಣ್ಣ ಶಾರ್ಟ್ ಸರ್ಕ್ಯೂಟ್ ಅದನ್ನು ಯಾರೂ ಕೂಡ ಗಮನಿಸಿಲ್ಲ ಅಂತ ಕಾಣಿಸುತ್ತೆ. ಅದು ವ್ಯಾಪಿಸ್ತಾ ಆ ಎಸಿನೇ ಸ್ಫೋಟಗೊಳಿಸಿದೆ. ಆ ನಂತರದಲ್ಲಿ ಮನೆಯಲ್ಲಿದ್ದ ಸಾಮಗ್ರಿಗಳು ಸ್ಫೋಟಗೊಂಡಿದ್ದಾವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ವಾಸವಿದ್ದಂಥ ಜನರ ಸಿಲಿಂಡರ್ಗಳು ಕೂಡ ಸ್ಫೋಟವಾಗಿರಲಿಕ್ಕೆ ಸಾಧ್ಯ. ಇನ್ನಿತರ ವಸ್ತುಗಳು ಸುಟ್ಟು ಭಸ್ಮವಾಗಿರಲಿಕ್ಕೆ ಸಾಧ್ಯ. ಪೀಠೋಪಕರಣಗಳು, ಮನೆಯಲ್ಲಿ ಸೋಫಾ ಇರುತ್ತೆ, ಫ್ರಿಡ್ಜ್ ಇರುತ್ತೆ, TV ಇರುತ್ತೆ, ಹಾಸಿಗೆಗಳಿರ್ತವೆ. ಹೀಗೆ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗ್ತಾ ಹೋಗಿದೆ. ಆ ಬೆಂಕಿಯ ಕೆನ್ನಾಲಿಗೆಯಿಂದ ಪಾರಾಗಬೇಕು ಅಂತ ಬಹಳ ದೊಡ್ಡ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯವಾಗಿಲ್ಲ. ಕೆಲವರು ಬೆಂಕಿಯಲ್ಲಿ ದಹಿಸಿ ಸುಟ್ಟು ಕರಕಲಾಗಿ ಪ್ರಾಣವನ್ನು ತ್ಯಜಿಸಿದರೆ, ಇನ್ನು ಕೆಲವರು ಉಸಿರಾಟದ ಕಾರಣಕ್ಕಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ.
पानी खोलो पानी पानी